ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಅಂಡ್ ಡೇಸ್ ವಿತ್ ಚೈತ್ರಾ ಬಿಂದು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಮ್ಮ ವಿಡಿಯೋಸ್ ಎಲ್ಲ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆ, ಸೊ ದಟ್ ಪ್ಲೀಸ್ ಡೋಂಟ್ ಮೈಂಡ್. ಅಂಡ್ ಯಾ, ಬನ್ನಿ, ಹೊಸ ದಿನ, ಹೊಸ ಅವಕಾಶ, ಹೊಸ ಬ್ಲಾಗ್ ಜೊತೆಲಿ ನಿಮ್ಮ ಮುಂದೆ ಇದ್ದೀವಿ. ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ಎಂಜಾಯ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಹೊಸದು ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನಗನ್ಸೋದು ಏನಂತ ಅಂದರೆ, ಮನುಷ್ಯನಿಗೆ ಆ ಭಗವಂತ ಕೊಟ್ಟಿರೋ ಬೆಸ್ಟ್ ಗಿಫ್ಟ್ ಅಂತಂದರೆ ಅದು ನೇಚರ್ ಅಂತ ನನಗನ್ಸುತ್ತೆ. ಯಾಕಂತಂದರೆ ನೇಚರಿಂದ ನಾವು ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ, ಪಡ್ಕೊಳ್ಳೋದು ತುಂಬಾ ಇದೆ, ಅದರಿಂದ ಕಲಿಯೋದು ತುಂಬಾ ಇದೆ. ನಾವು ಎಷ್ಟೊಂದು ಸರಿ ಒಂದೊಂದು ಸೀಸನಲ್ಲಿ ನೋಡಿರ್ತೀವಿ, ಮರಗಳಲ್ಲಿ ಎಲೆಗಳೇ ಇರಲ್ಲ, ಆ ಎಲೆಗಳೆಲ್ಲ ಉದ್ರೋಗಿರುತ್ತೆ. ಆದರೂ ಕೂಡ ಆ ಮರ ಎಲೆಗಳಿಲ್ಲ, ನನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೆಲ್ಲ ಹೇಳಿ ಅದು ಯಾವತ್ತೂ ಬೇಜಾರು ಮಾಡ್ಕೊಂಡಿರೋದಾಗಲಿ ಅಥವಾ ಅದ್ರ ಕೆಲಸನ ಅದು ಮಾಡೋದನ್ನ ನಾವು ನಿಲ್ಸಿರೋದನ್ನ ನಾವು ಯಾವತ್ತೂ ನೋಡೇ ಇಲ್ಲ. ಅದು ಎಲೆ ಇರಲಿ, ಎಲೆ ಇಲ್ಲದೆ ಹೋಗ್ಲಿ, ಅದ್ರಲ್ಲಿ ಹಣ್ಣು ಇರಲಿ, ಹಣ್ಣು ಇಲ್ಲದೆ ಹೋಗ್ಲಿ, ಅದ್ರಲ್ಲಿ ಹೂ ಬಿಡಲಿ, ಹೂ ಬಿಡದೆ ಹೋಗ್ಲಿ, ಅದ್ರದ್ದು ಏನು ಕೆಲಸ ಇದೆ ಅದನ್ನ ಅದು ಮಾಡ್ತಾ ಇರುತ್ತೆ. ಸೊ ದ್ಯಾಟ್ ಅದನ್ನೇ ಹೇಳೋದು, ನಾವು ಪ್ರಕೃತಿಯಿಂದ ಕಲಿಯೋದು ತುಂಬಾನೇ ಇದೆ. ದಯವಿಟ್ಟು ಏನು ನಮ್ಮ ಪ್ರಕೃತಿನ ಉಳಿಸ್ಕೊಳಕ್ಕೆ ನಾವೆಲ್ಲರೂ ಕೂಡ ಟ್ರೈ ಮಾಡೋಣ. ಆ್ಯಂಡ್ ಅದನ್ನ ಹಾಳು ಮಾಡೋದು ಬೇಡ ಅನ್ನೋದು ನನ್ನ ಅನಿಸಿಕೆ. ಯಾಕಂತ ಅಂದರೆ ನಾವು ಇವತ್ತು ಏನು ಉಳಿಸ್ತೀವೋ ನಾಳೆ ಅದೇ ನಮಗೆ ಒಂದು ಗ್ರೇಟೆಸ್ಟ್ ರಿಸೋರ್ಸ್ ಆಗಿ ನಮಗೆ ಇರುತ್ತೆ. ಪ್ರಕೃತಿನ ನಾವೇ ನಾಶ ಮಾಡಿಬಿಟ್ರೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ನಾವೇನು ಕೊಡೋಕ್ಕಾಗಲ್ಲ. ಹಾಗಾಗಿ ಆ್ಯಂಡ್ ನಾವೆಲ್ಲೋ ಟ್ರಿಪ್ಪಿಗೆ ಹೋದರೂ ಕೂಡ ಎಷ್ಟೊಂದು ಹೆರಿಟೇಜ್ ಪ್ಲೇಸಸ್ ಇದ್ದಾವೆ, ಹಿಲ್ ಸ್ಟೇಷನ್ಸ್ಗಳಿದ್ದಾವೆ, ಅಲ್ಲಿಗೆಲ್ಲ ಹೋದಾಗ ಆದಷ್ಟು ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡೋಣ. ಇಫ್ ಇನ್ ಕೇಸ್ ನಾವೇನಾದರೂ ತೊಗೊಂಡು ಹೋಗಿದ್ರು, ಅದನ್ನು ತಿಂದಿದ್ರು, ಅದನ್ನು ಅಲ್ಲೇ ಎಸೆದಿರ ಅದನ್ನು ವಾಪಸ್ ನಾವೇ ಬ್ಯಾಗಲ್ಲಿ ತೊಗೊಬಂದು ಎಲ್ಲಿ ನಾವು ಕಸನ ಹಾಕ್ಬೋದೋ ಅಲ್ಲಿ ಹಾಕೋಣ. ಎಲ್ಲಿ ನಾವು ಕಸ ಹಾಕದೆ ಕ್ಲೀನಾಗಿ ಇಟ್ಕೊಬೋದೋ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋಣ. ಸೊ ಇದು ಯಾರೋ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ನಾವೆಲ್ಲರೂ ನಿಂತಾಗ, ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಸೊ ದ್ಯಾಟ್ ಪ್ರಕೃತಿನ ಉಳಿಸ್ಕೊಳ್ಳೋಣ, ಅದನ್ನು ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮನೇಲಿ ಇದೊಂದು ರಿಚುವಲ್ ಅಥವಾ ರೋಟೀನ್ ಅಂತ ಏನಾದರೂ ಕರಿಬೋದು. ನಾವು ದಿನ ಬೆಳಗ್ಗೆ ಎದ್ದಿದ ತಕ್ಷಣನೇ ನಾವು ಏನು ಮಾಡ್ತೀವೋ ಬಿಡ್ತೀವೋ, ಬಟ್ ನಮ್ಮನೆ ಬಾಗ್ಲಂತೂ ನಾವು ತೊಳೆದ್ಬಿಟ್ಟು ರಂಗೋಲಿ ಇಟ್ಟೇ ಇರ್ತೀವಿ. ಇದೆಲ್ಲ ಆಗಿನ ಕಾಲದಲ್ಲಿ ಪಾಲಿಸ್ಕೊ ಬಂದಿರೋದು ಹೌದು. ಈಗಲೂ ಪಾಲಿಸ್ಬೇಕಾ ಅಂತ ಕ್ವೆಶನ್ ಮಾಡೋದಿದ್ರೆ ಹೌದು. ನಾವು ನಮ್ಮ ಕಲ್ಚರನ್ನ ನಾವು ಯಾವತ್ತೂ ಮರಿಬಾರ್ದು. ಆ್ಯಂಡ್ ಕಲ್ಚರ್ ಅನ್ನೋದಕ್ಕಿಂತ ಅದೇನೋ ಒಂಥರ ನಮಗೆ ಪೀಸ್ಫುಲ್ನೆಸ್ ಕೊಡುತ್ತೆ. ಯಾರಿಗೆ ರಂಗೋಲಿ ಬಿಡೋಕೆ ಇಷ್ಟ ಇರಲ್ಲ ಹೇಳಿ? ಹೆಣ್ಮಕ್ಳಿಗೆ ಎಲ್ಲರಿಗೂ ಇಷ್ಟ ಇರುತ್ತೆ. ಯಾರ್ಯಾರು ಕಲ್ತಿರಲ್ಲ ಅವ್ರು ಕಲಿಯೋಕೆ ಟ್ರೈ ಮಾಡ್ತಿರ್ತಾರೆ, ಯಾರ್ಯಾರು ಕಲ್ತಿರ್ತಾರೆ ಬೆಟರ್ ಆಗಿ ಇನ್ನೂ ಏನು ರಂಗೋಲಿ ಹಾಕ್ಬೋದು ಅನ್ನೋದನ್ನ ನೋಡ್ತಾ ಇರ್ತಾರೆ. ಸೊ ದ್ಯಾಟ್ ಇದು ನಮ್ಮ ಮನೇಲಿ ದಿನ ರೂಟೀನ್. ನಾನು ನಮ್ಮ ಅಜ್ಜಿ ಮನೇಲಿ ಇದ್ದಾಗ ನಮ್ಮ ಅಜ್ಜಿ ಅಂತೂ ದಿನ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಿದ್ರು. 3 ಗಂಟೆಗೆ ಎದ್ದು ಫಸ್ಟ್ ಮಾಡ್ತಿದ್ದಿದ್ ಕೆಲ್ಸನೇ ಬಾಗ್ಲಿಗೆ ನೀರ್ ಹಾಕೋದು. ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ, ಬಟ್ ಸ್ಟಿಲ್ ಅವ್ರು ಅವತ್ತಿಂದ ಮಾಡ್ಕೊ ಬಂದಿದ್ದಾರೆ ಅಂತ ಅನ್ಬಿಟ್ಟು 3 ಗಂಟೆಗೆ ಎದ್ದು ಬಾಗ್ಲಿಗೆಲ್ಲ ನೀರ್ ಹಾಕಿ, ಅವರು ಸೊಂಟ ನೋವಿದ್ರು ಅವರು ರಂಗೋಲಿ ಬಿಡಿಸ್ತಾ ಇದ್ರು. ವಯಸ್ಸಾದವರಿಂದ ನಾವು ಕಲಿಯೋದು ತುಂಬಾನೇ ಇರುತ್ತೆ. ನಿಮ್ಮನೇಲೂ ಅಜ್ಜಿ ಅಥವಾ ತಾತ ಯಾರಾದ್ರೂ ಇದ್ರೆ ಅವರಿಂದ ತುಂಬಾನೇ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ನಮ್ಗಂತೂ ಅದೇನಂತೀವಿ, ಆ ಒಂದು ಅದೃಷ್ಟ ಅಂತ ಹೇಳ್ಬೋದು, ಅದು ಇಲ್ಲ. ರೀಸೆಂಟಾಗಿ ನಮ್ಮ ಅಜ್ಜಿ ಹೋಗಿದ್ದಾರೆ. ಅವ್ರನ್ನ ನಾವು ತುಂಬಾನೇ ಮಿಸ್ ಮಾಡ್ಕೊತೀವಿ. ನಮ್ಮ ಅಜ್ಜಿ ಸುಮ್ಮನೆ ಎಲ್ಲ ಕೂತಿದ್ದಾಗೆಲ್ಲ ನಾವು ತುಂಬಾನೇ ಪ್ರಶ್ನೆ ಮಾಡಿ ತುಂಬಾನೇ ಕೇಳ್ತಿದ್ದುಂಟು ಎಷ್ಟೊಂದು ವಿಷಯಗಳ ಬಗ್ಗೆ. ತುಂಬ ಅವ್ರು ಓದಿಲ್ದೇ ಇರ್ಬೋದು, ಅಕ್ಷರಗಳನ್ನ ಬರೆಯಕ್ಕೆ ಕಲಿದಿಲ್ದೇ ಇರಬಹುದು, ಆದರೆ ಜೀವನನ ಹೇಗೆ ನಡೆಸ್ಬೇಕು, ಸಾಮಾನ್ಯ ಜ್ಞಾನ ಅಥವಾ ಪ್ರಪಂಚ ಜ್ಞಾನ, ಜೀವನದ ಬಗ್ಗೆ ಪ್ರತಿಯೊಂದು ಅವ್ರ ಹತ್ರ ಗೊತ್ತಿರುತ್ತೆ. ಯಾವುದೋ ಇನ್ಸ್ಪಿರೇಷನ್ ಹುಡ್ಕೊಂತ ಹೋಗೋದು ಬಿಟ್ಟು ಅಥವಾ ಯಾವುದೋ ಬುಕ್ಕಲ್ಲಿ ಬರ್ದಿರ್ತಾರೆ ಅನ್ನೋದನ್ನ ಬಿಟ್ಟು ನಮ್ಮ ಅಕ್ಕಪಕ್ಕ ನಮ್ಮ ಅಜ್ಜಿ ತಾತ ಏನಿರ್ತಾರಲ್ಲ ಅವ್ರ ಹತ್ರನೇ ಪ್ರಶ್ನೆ ಮಾಡ್ತಾ ಕೇಳಿ. ನಿಮಗೆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ.
ಸೊ ನಾನಿಲ್ಲಿ ಬಾಗ್ಲೆಲ್ಲ ತೊಳೆದು, ನಾನು ನಮ್ಮ ಮಮ್ಮಿ ಇಬ್ರು ಕೂಡ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕ್ತಾ ಇದೀವಿ. ಬಟ್ ಐ ಆಮ್ ಸೋ ಸಾರಿ, ರಂಗೋಲಿ ಕ್ಲಿಪ್ಪಿಂಗ್ ಪೂರ್ತಿಯಾಗಿ ಬಂದಿಲ್ಲ. ನಾನು ರಂಗೋಲಿ ಹಾಕ್ಬೇಕಾದ್ರೆ ನನ್ನ ಫೋನ್ ಏನ್ ವಿಡಿಯೋ ರೆಕಾರ್ಡಿಂಗ್ ಇಟ್ಟಿದ್ದೆ, ನನ್ನ ಫೋನ್ ಸ್ವಿಚ್ ಆಫ್ ಆಗಿ ಅರ್ಧಂಬರ್ಧ ವಿಡಿಯೋ ಆಗಿದೆ. ಸೊ ಇದ್ರದ್ದು ನನ್ನ ಹತ್ರ ನನ್ನ ಅಮ್ಮ ಫೋನಲ್ಲಿ ಕ್ಲಿಪ್ಪಿಂಗ್ ಇತ್ತು, ಬಟ್ ಅವ್ರ ಫೋನಲ್ಲಿ ಕೂಡ ಕ್ಲಿಪ್ಪಿಂಗ್ ಇಲ್ಲ, ಅವರು ಕೂಡ ಡಿಲೀಟ್ ಮಾಡಿದ್ದಾರೆ, ಸ್ಟೋರೇಜ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಅವ್ರಿಗೂ ಕೂಡ ಸ್ಕೂಲಲ್ಲಿ ಕೆಲಸ ಇರುತ್ತಲ್ವಾ, ವಿಡಿಯೋಸ್ ಮಾಡಿ ಎಡಿಟಿಂಗ್ಸ್ ಇರುತ್ತೆ, ಅಂಡ್ ಅವರು ಕೂಡ ಇನ್ಸ್ಟಾಗ್ರಾಮ್ ಅದು ಇದು ಅಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅವರು ಕೂಡ ಆ ಕ್ಲಿಪ್ಪಿಂಗ್ ಇಟ್ಕೊಂಡಿಲ್ಲ. ಇಲ್ಲೇನು ಇವಾಗ ಇಷ್ಟು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೀರಾ, ಇದಿಷ್ಟೇ ನನ್ನ ಹತ್ರ ಇರೋದು. ಸೊ ಪೂರ್ತಿ ರಂಗೋಲೆ ಬೇಕು ಅನ್ನೋದಿದ್ರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ, ಇದೇ ರಂಗೋಲೆ ಬೇಕು ಅಂತ ಇದ್ರೆ. ನನಗಂತೂ ರಂಗೋಲೆ ಇಂಟ್ರೆಸ್ಟ್ ಯಾವಾಗಿಂದ ಬೆಳೆದಿರೋದಂತ ಅಂದ್ರೆ, ನಾನೊಂದು 3rd ಅಥವಾ 4th ಸ್ಟ್ಯಾಂಡರ್ಡ್ ಇದ್ದಾಗ್ಲಿಂದನೂ ಅಷ್ಟೇ. ನಮ್ಮ ಮಮ್ಮಿ ಬಾಗೆಲ್ಲ ತೊಳೆದು ರಂಗೋಲೆ ಬಿಡ್ಸಿದ್ರಲ್ಲ, ಅವಾಗ ನಾನು ಫಸ್ಟ್ ರಂಗೋಲೆ ಕಲ್ತಿರೋದೇ ಸ್ಟಾರ್. ನಮ್ಮಮ್ಮ ಹೇಳ್ಕೊಟ್ಟಿರೋದು ನಂಗೆ ಇನ್ನೂ ನೆನಪಿದೆ. ಅಲ್ಲಿ ಆ ಸ್ಟಾರ್ ಇಂದ ಹಿಡಿದು ಇವತ್ತು ನನ್ಗೆ ಎಷ್ಟು ದೊಡ್ಡ ರಂಗೋಲೆ ಕೊಟ್ರು ಕೂಡ ನಾನು ಬಿಡ್ತೀನಿ. ಸೊ ಕಲಿಕೆ ಅನ್ನೋದಿದೆಯಲ್ಲ, ಅದು ಯಾವತ್ತೂ ಕೂಡ ನಿಲ್ಬಾರ್ದು, ಯಾವುದೇ ಒಂದು ವಿಷಯದಲ್ಲಾಗ್ಲಿ. ಅದರಲ್ಲೂ ಹೆಣ್ಮಕ್ಳು ನಾವು ನಮ್ಮ ಒಂದು ಕಲಿಕೆಯನ್ನ ನಿಲ್ಸಕ್ಕೆ ಹೋಗ್ಬಾರ್ದು. ನಾವು ಕಲಿತಾನೆ ಇರ್ಬೇಕು ದಿನ. ಆ ದಿನ ಈ ದಿನ ಅಂತಿಲ್ಲ, ನಾನು ಕಲ್ತು ಬಿಟ್ಟಿದೀನಿ, ನಾನು ಡಿಗ್ರಿ ಹೋಲ್ಡರ್ ಆಗಿದ್ದೀನಿ, ನನ್ ಡಿಗ್ರಿ ಆಗಿದೆ, ಅದು ಇದು ಆತರ ಏನು ಬೇಡ. ಕಲಿತಾನೆ ಇರೋಣ. ನಾವ್ ಎಷ್ಟೊಂದು ಕಲ್ತೇ ಇರಲ್ಲ. ನನ್ ರಂಗೋಲಿ ನನ್ ಇಂಟ್ರೆಸ್ಟ್ ಇಂದ ನಾನ್ ಕಲ್ತಿರೋದು ಅವಾಗ ನನ್ 3rd ಅಥವಾ 4th ಅಲ್ಲಿ ಇದ್ದಾಗ. ಅದೇ ನನ್ಗೆ ಈಗ್ಲೂ ಕೂಡ ಬಂದಿದೆ. ಈ ಇಂಟ್ರೆಸ್ಟ್ ನನ್ ತಂಗಿಗೂ ಕೂಡ ಇದೆ. ನಾನು ನನ್ನ ತಂಗಿ ತುಂಬಾ ರಂಗೋಲಿಗಳನ್ನ ನೋಡ್ತಾ ಇರ್ತೀವಿ, ಅಂಡ್ ದಿನಾಗ್ಲೂ ಕೂಡ ಹೊಸ ಹೊಸ ರಂಗೋಲಿ ಬಿಡಕ್ ಟ್ರೈ ಮಾಡ್ತೀವಿ, ಹೊಸ ಬಾಗ್ಲಿಗೆ ಅಥವಾ ಹೊಸ್ಲತ್ರ ಆಗಿರ್ಬೋದು. ಸೊ ಹಾಗೇನೆ ನೀವು ಕೂಡ ಇಂಟ್ರೆಸ್ಟ್ ಇಟ್ಕೊಳ್ಳಿ. ರಂಗೋಲೆ ಅಂತ ಅಲ್ಲ, ಯಾವುದೇ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ಕಲಿಯಕ್ಕೆ ಪ್ರಯತ್ನ ಪಡಿ, ಕಲೀರಿ. ಇವತ್ ಕಲ್ತಿರೋದ್ ನಾಳೆ ಇವತ್ತಿಗೆ ಉಪಯೋಗ ಆಗದೆ ಹೋದ್ರು ನಾಳೆ ಮುಂದೆ ಜೀವನದಲ್ಲಿ ಯಾವತ್ತಾದ್ರೂ ನಮ್ಗೆ ಉಪಯೋಗ ಬಂದೇ ಬರುತ್ತೆ. ಸೊ ಕಲಿಯೋದನ್ನ ನಿಲ್ಲಿಸ್ಬೇಡಿ. ರಂಗೋಲಿ ಎಲ್ಲ ಬಿಟ್ಟು ಬಂದ್ಬಿಟ್ಟು ನೆಕ್ಸ್ಟ್ ರಾತ್ರಿನೇ ಆಕ್ಚುಲಿ ನಾನು ಪಾತ್ರೆ ಎಲ್ಲ ತೊಳೆದಿರ್ತೀನಿ ಅಡಿಗೆ ಮನೆಯಲ್ಲಿ. ಸ್ವಲ್ಪ ಅಂದ್ರೆ ಏನ್ ಇರುತ್ತೆ ತೊಳೆದಿರ್ತೀನಿ, ಬಟ್ ಸ್ಟಿಲ್ ಬೆಳಗ್ಗೆಗೆ ನಮ್ ಗುಡ್ಡುಸಿನ್ ಬಂದು ಊಟ ತಿಂದಿರೋದು ಬೌಲ್ ಆಗಿರ್ಬೋದು ಅಥವಾ ಕುಕ್ಕರ್ ಏನ್ ಉಳ್ದಿರುತ್ತಲ್ಲ ಅದನ್ನ ಬೇರೆ ಪಾತ್ರೆಗೆ ಹಾಕಿ ಆ ಪಾತ್ರೆಗಳನ್ನ ತೊಳೆಯೋದಿರುತ್ತೆ. ಸೊ ರಂಗೋಲಿ ಎಲ್ಲ ಬಿಟ್ಟು ಬಂದು ನೆಕ್ಸ್ಟ್ ನಾನು ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಂತ ಇದ್ದೀನಿ. ನಮ್ಮನೇಲಿ ನಾನು ಅಡ್ಗೆ ಮನೆ ಡಿಪಾರ್ಟ್ಮೆಂಟ್, ಕಿಚನ್ ಡಿಪಾರ್ಟ್ಮೆಂಟ್ ನೋಡ್ಕೊಂತೀನಿ. ನಾನು ಅಡ್ಗೆ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳಿಯೋದು, ಅಡ್ಗೆ ಮಾಡೋದು ಅದೆಲ್ಲ ನಾನ್ ಮಾಡ್ತೀನಿ. ಮನೆ ಕಸ ಗುಡ್ಸೋದು, ಮನೆ ಒರ್ಸೋದು ಅದೆಲ್ಲ ನನ್ನ ತಂಗಿ ಮಾಡ್ತಾಳೆ. ಇಫ್ ಇನ್ ಕೇಸ್ ಅವಳು ಕಾಲೇಜ್ಗೆ ಹೋಗ್ತಾ ಇದ್ಲು ಅಂತಂದ್ರೆ ಆ ದಿನ ಯಾವತ್ತಾದ್ರೂ ಆಗಿಲ್ಲ ಅಂದಾಗ ನಾನ್ ಮಾಡ್ತೀನಿ. ಇಫ್ ನಾಟ್ ನಮ್ಮ ಮಮ್ಮಿ ಕೂಡ ಮನೆ ಒರ್ಸೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಮನೆ ಅಂತಂದ್ರೆ ಹೀಗಲ್ವಾ, ಇರೋದನ್ನ ಹಂಚ್ಕೊಂತ ಮಾಡ್ಬೇಕು. ನಮ್ಮ ಮನೇಲಿ ಇರೋದ್ ನಾವು 3 ಜನ. ನೀನ್ ಮಾಡು ನಾನ್ ಮಾಡು ಅಂತ ಹೇಳಕ್ ಆಗಲ್ಲ. ನಾನ್ ಇವಾಗ ಕೆಲ್ಸಕ್ಕೆ ಹೋಗದೆ ಇರೋ ಕಾರಣಗಳಿಂದ ನಾನು ಕೂಡ ಮನೆ ಕೆಲಸ ಮಾಡ್ಬೇಕಾಗತ್ತೆ. ಅಂಡ್ ನಾನ್ ಮನೆ ಕೆಲಸ ಆಲ್ಮೋಸ್ಟ್ 10 years ಬ್ಯಾಕ್ ಇಂದ ಕಲ್ತಿರೋದು. ನಾನ್ ಫಸ್ಟ್ ನಮ್ಮ ಮಮ್ಮಿ ನನ್ ಚಿಕ್ಕ ವಯಸ್ಸಲ್ಲೇನೆ ನಮ್ಮ ಮಮ್ಮಿ ಏನು ಕೆಲಸ ಮಾಡ್ತಿದ್ರಲ್ಲ ಅವಾಗೇನೆ ನನ್ನ ಹೆಲ್ಪಿಂಗ್ಗೆ ಅಂತ ಹಾಕೊಳ್ಳೋರು. ನಮ್ಮಮ್ಮ ಬಟ್ಟೆ ಹೋಗಿದ್ರೆ ನಾನು ಬಟ್ಟೆನ ಜಾಲಿಸಿ ಒಣಗಾಕ್ಬೇಕಿತ್ತು. ನಮ್ಮಮ್ಮ ಅವಾಗೆಲ್ಲ ಸಿಂಕ್ ಎಲ್ಲ ಇರ್ಲಿಲ್ವಲ್ಲ, ಹೊರಗಡೆನೆ ಅಲ್ವಾ ಪಾತ್ರೆ ತೊಳಿತಿದ್ದು. ಪಾತ್ರೆ ಎಲ್ಲ ತಗೊಬಂದು ಈಚೆ ಹಾಕಿರೋರು. ನಮ್ಮಮ್ಮ ಪಾತ್ರೆ ಉಜ್ಕೊಟ್ರೆ ಅಥವಾ ಬೆಳಕ್ ಕೊಟ್ರೆ ನಾನ್ ತೊಳೆದು ಬೇಸನಲ್ಲಿ ಹಾಕೋಬೇಕಿತ್ತು. ನನ್ನ ಅಜ್ಜಿ ಮನೇಲಿ ಬೆಳೆದಿದ್ದು ಅಂತ ಹೇಳ್ತಾ ಇರ್ತೀನಿ, ಇವಾಗ ಅಮ್ಮ ಮನೆ ಅಂತ ಹೇಳ್ತಾ ಇದ್ದೀರಾ. ಸೊ ನನ್ ಗ್ಯಾಪ್ ಅಮ್ಮ ಮನೇಲಿ ಸ್ವಲ್ಪ ದಿನ ಹುಟ್ಟಿದ್ದೆಲ್ಲ ನನ್ನ ಅಜ್ಜಿ ಮನೇಲಿ, ಅಲ್ಲಿ ಒಂದ್ ಸ್ವಲ್ಪ ವರ್ಷ ಇದ್ದೆ. ಆಮೇಲೆ ಮತ್ತೆ ಅಪ್ಪ ಅಮ್ಮ ಜೊತೆ ಬಂದೆ, ಇಲ್ಲಿ ಒಂದ್ ಸ್ವಲ್ಪ ವರ್ಷ ಇದ್ದೆ. ಅದಾದ್ಮೇಲೆ ನಾನು ನಮ್ಮ ಅಜ್ಜಿ ಮನೆಗೆ ಹೋದೆ. ಅಜ್ಜಿ ಜೊತೆ ಕಳೆದಿರುವಂತ ದಿನಗಳೇ ಜಾಸ್ತಿ. ಸೊ ನಮ್ಮಮ್ಮ ಆಗ್ಲೇನೆ ನನ್ನ ಹೆಲ್ಪಿಂಗಿಗಂತ ಹಾಕೊಂಡು ಆ ಇಂಟ್ರೆಸ್ಟ್ ಅಲ್ಲಿಂದನೇ ಬೆಳೀತು. ಅಂಡ್ ನಮ್ಮಮ್ಮಿ ಆಗ್ಲಿಂದನೂ ವರ್ಕಿಂಗ್ ಅಲ್ಲಿ ಇದ್ರು. ಅವರು ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಆಗಿದ್ರು. ಅವ್ರೇನಾದ್ರು ಕೆಲ್ಸಕ್ಕೆ ಶಿಫ್ಟ್ ಪ್ರಕಾರ ಇತ್ತು, ಮಾರ್ನಿಂಗ್ ಶಿಫ್ಟ್ ಅಂಡ್ ದೆನ್ ಸೆಕೆಂಡ್ ಶಿಫ್ಟ್ ಅಂತ ಇತ್ತು. ಸೆಕೆಂಡ್ ಶಿಫ್ಟ್ ಹೋದಾಗ ನಮ್ಮಮ್ಮ ಮುಂಚೆನೆ ಹೇಳಿರೋರು ನನಗೆ ಬೆಳಗ್ಗೆನೆ,
ಅಂದ್ರೆ ಸಿಂಕಲ್ ಏನ್ ಪಾತ್ರೆ ಇರ್ತಿರ್ಲಿಲ್ಲ, ಬಟ್ ಸ್ಟಿಲ್ ನಾವು ಏನು ಸ್ಕೂಲ್ಗೆ ಅಂತ ಲಂಚ್ ಬಾಕ್ಸ್ ತಗೊಂಡೋಗ್ತಿದ್ವಿ, ಅದು ಒಂದು ಊಟ ಮಾಡಿರೋ ತಟ್ಟೆ ಇರ್ತಿತ್ತು. ಅದನ್ನ ನಮ್ಮ ಮಮ್ಮಿ ದಿನ ಬೆಳಗ್ಗೆ ನಾ ಹೇಳ್ಬಿಟ್ಟು ಹೋಗಿರ್ತಿದ್ರು, ನಾನ್ ಬರೋ ಹೊತ್ತಿಗೆ ಸಿಂಕಲ್ ಏನು ಪಾತ್ರೆ ಇರಬಾರ್ದು ಅಂತ. ಅದನ್ನ ನಾನು ಪಾಲಿಸ್ತಾ ಇದ್ದೆ. ಅದ್ ಇವಾಗ್ಲೂ ಕೂಡ ಅದಂಗೆ ರೂಟೀನ್ ಆಗ್ತಾ ಬಂದಿದೆ. ಅಂಡ್ ನಮ್ಮನೇಲಿ ಎವ್ರಿ ಪೌರ್ಣಮಿ ಅಥವಾ ಅಮಾವಾಸ್ಯೆಗೆ ಇದೊಂದು ಹೊಸ ರೂಟೀನ್ ಇತ್ತೀಚೆಗೆ ನಾವು ಆಡ್ ಆನ್ ಮಾಡ್ಕೊಂಡಿರೋದು. ಬಾಗ್ಲನ್ನ ಯಾವಾಗ್ಲೂ ಒರೆಸ್ಕೋತಿರ್ತೀವಿ. ಬಟ್ ಪೌರ್ಣಮಿ ಮತ್ತೆ ಅಮಾವಾಸ್ಯೆ ದಿನ ನೀಟಾಗಿ ಗಂಜಲ ಎಲ್ಲ ಹಾಕಿ ಬಾಗ್ಲನ್ನ ನೀಟಾಗಿ ಒರೆಸಿ, ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ. ನಾವು ಅಡ್ಗೆ ಮನೆ ಅಥವಾ ಮನೆ ಹೊಸ್ಲು ಬಾಗ್ಲು ಇದನ್ನೆಲ್ಲ ನಾವು ಹೇಗ್ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಜನ ನಮ್ಮನ್ನ ಜಡ್ಜ್ ಮಾಡ್ತಾರಂತೆ. ಆ ಮನೇಲಿರೋ ಹೆಂಗಸ್ರನ್ನ ಅದ್ರ ಮೇಲೆ ಜಡ್ಜ್ ಮಾಡ್ತಾರಂತೆ. ಸೊ ದೇವ್ರು ಅಷ್ಟೇ, ನಾವು ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಮಾತ್ರ ಮನೆ ಒಳಗಡೆ ಬರುತ್ತೆ, ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ನೀವು ಅಷ್ಟೇ ಮನೇನ ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಳಿ. ಕಸ ಗಲೀಜು ಆತರ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಸೋಂಬೇರಿತನ ಅನ್ನೋದು ಮನೆ ಕ್ಲೀನಿಂಗ್ ವಿಷಯದಲ್ಲಿ ಇರಬಾರ್ದು. ಮನೆ ಎಷ್ಟು ಕ್ಲೀನ್ ಆಗಿರುತ್ತೋ ಮನ್ಸು ಅಷ್ಟೇ ಸ್ವಚ್ಛವಾಗಿರುತ್ತೆ. ಇದೆಲ್ಲ ನಂಗೆ ನಮ್ಮ ಮನೇಲಿ ಹೇಳಿರೋದು. ಮನೆ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀವೋ ನಮ್ಮ ಮನ್ಸು ಕೂಡ ಅಷ್ಟೇ ಕ್ಲೀನ್ ಆಗಿರುತ್ತೆ. ಅಂಡ್ ನೀವ್ ನೋಡ್ಬೋದು ಅಥವಾ ನೀವು ಗಮನಿಸಿರ್ಬೋದು, ನಾವು ರಾತ್ರಿ ಏನಾದ್ರು ಆಗದೆ ಸಿಂಕಲ್ ತುಂಬಾ ಪಾತ್ರೆ ಇಟ್ಟು ಬೆಳಗ್ಗೆ ಎದ್ದು ನಾವು ಎದ್ದಿದ ತಕ್ಷಣ ಅಡಿಗೆ ಮನೆಗ್ ಬಂದಾಗ ನಮ್ ಮೂಡ್ ಎಷ್ಟು ಹಾಳಾಗ್ ಹೋಗುತ್ತೆ ಅಂತ ಅನ್ಬಿಟ್ಟು ಅದ್ ನಮ್ಗೆ ಅನ್ಸುತ್ತೆ ಆ ಟೈಮಲ್ಲಿ, ಅಯ್ಯೋ ಹಿಂದಿನ ದಿನನೇ ಈ ಪಾತ್ರೆ ಎಲ್ಲ ತೊಳೆದು ಕ್ಲಿಯರ್ ಮಾಡಿದಿದ್ರೆ ಇವತ್ತು ಎಷ್ಟು ಚೆನ್ನಾಗಿರ್ತಿತ್ತಪ್ಪ. ಹಿಂದಿನ ದಿನದ ಬ್ಯಾಗೇಜ್ ಅಥವಾ ಹಿಂದಿನ ದಿನದ ಸ್ಟ್ರೆಸ್ ಏನಿರುತ್ತಲ್ವಾ, ಅದು ನಮ್ಮ ಮೂಡ್ನ ಹಾಳು ಮಾಡುತ್ತೆ. ಹಾಗಾಗಿ ಆದಷ್ಟು ಮನೇನ ಕ್ಲೀನ್ ಆಗಿ ಇಟ್ಕೊಳಕ್ ಟ್ರೈ ಮಾಡಿ ಅಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಅವಾಗ ನಮ್ಮ ಮನ್ಸು ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ. ಗಲೀಜಾಗಿದ್ರೆ ಇವಾಗ ಮನ್ಸೇ ತಗೊಳ್ಳಿ, ಮನ್ಸು ಗಲೀಜಾಗಿದ್ರೆ ನಮ್ಗೆ ಅನ್ವಾಂಟೆಡ್ ಥಾಟ್ಸ್ ಗಳೇ ಬರ್ತಾ ಹೋಗುತ್ತೆ. ಹಾಗೆ ಮನೆ ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜೀಸ್ ಅಂತ ಏನ್ ಹೇಳ್ತೀವಿ ಅವರೇ ಬರೋದ್ ಜಾಸ್ತಿ. ಸೊ ಡೋಂಟ್ ಅಟ್ರಾಕ್ಟ್ ನೆಗೆಟಿವ್ ಥಿಂಗ್ಸ್, ಅಟ್ರಾಕ್ಟ್ ಓನ್ಲಿ ಪಾಸಿಟಿವ್ ಥಿಂಗ್ಸ್. ಅವತ್ತು ಪೌರ್ಣಮಿ ಆಗಿದ್ರಿಂದ ನಾವು ನಮ್ಮ ಮನೆಯಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ವಿ. ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂತ ಇದ್ವಿ. ಇಲ್ಲ ನಾವು ರೆಡಿಮೇಡ್ ಗಂಧ ಇಡಲ್ಲ, ಗಂಧದ ಕೊರಡಿದೆ, ಗಂಧ ತೆಗೆದು ನಾವು ಫೋಟೋಗಾಗ್ಲಿ ವಿಗ್ರಹಕ್ಕಾಗ್ಲಿ ನಾವು ಗಂಧ ಇಡ್ತೀವಿ. ಇಲ್ಲಿ ನನ್ನ ತಂಗಿ ಗಂಧ ತೆಗೆದುಕೊಂಡು ಇಟ್ಕೊಂತ ಇದ್ದಾಳೆ. ನಾನು ದೇವ್ರ ಸಾಮಾನು ತೊಳೆಯಕ್ಕೆ ಅಂತ ಅನ್ಬಿಟ್ಟು ದೇವ್ರ ಸಾಮಾನು ಎತ್ಕೊಂಡು ದೇವ್ರ ಸಾಮಾನು ತೊಳೆಯಕ್ ಹೋಗಿದ್ದೀನಿ. ಅವಳು ಫೋಟೋ ಎಲ್ಲ ಒರೆಸ್ಕೊಂಡು ಫೋಟೋನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಅಷ್ಟ್ರಲ್ಲಿ ನಾನು ದೇವ್ರ ಸಾಮಾನು ತೊಳ್ಕೊಟ್ರೆ ದೇವ್ರ ಸಾಮಾನು ಕೂಡ ರೆಡಿ ಮಾಡ್ಕೊಂಡು ಇಬ್ರು ಕೂಡ ಒಂದೇ ಸರಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ಕಳ್ಸ ಕೂರಿಸಿ ಪೂಜೆ ಮಾಡ್ತೀವಿ. ಇದು ನಮ್ಮ ದೇವ್ರ ಸಾಮಾನು ಯಾವಾಗೆಲ್ಲ ನಾವು ತೊಳಿತೀವಿ ಇದೇ ನಮ್ ರೂಟೀನ್ ಆಗಿರುತ್ತೆ. ನಾನು ಒಬ್ಳೇ ಇದ್ರೆ ನಾನು ಒಬ್ಳೇ ಎಲ್ಲ ಕೆಲಸ ಮಾಡ್ಕೊಂತೀನಿ. ಆಲ್ಮೋಸ್ಟ್ ಬಿಂದು ನನ್ ಜೊತೆ ಇದ್ದೇ ಇರ್ತಾಳೆ. ಇಲ್ದೇ ಇದ್ದಾಗ ನಾನು ಒಬ್ಳೆ ಮಾಡ್ಕೊಂತೀನಿ, ಅವಳು ಇದ್ದೇ ಇರ್ತಾಳೆ. ನಾನು ದೇವ್ರ ಸಾಮಾನು ತೊಳೆದ್ರೆ ಅವಳು ನನ್ಗೆ ಫೋಟೋ ಎಲ್ಲ ಒರೆಸ್ಕೊಡ್ತಾಳೆ. ಆ ಫೋಟೋ ಎಲ್ಲ ಒರೆಸೋ ಹೊತ್ತಿಗೆ ನಾನು ದೇವ್ರ ಸಾಮಾನು ತೊಳ್ಕೊಂಡು ಹೋದಾಗ ಇಬ್ರು ಕುತ್ಕೊಂಡು ರೆಡಿ ಮಾಡಿ ಕಳಸ ಎಲ್ಲ ಕೂರಿಸಿ ನಾವು ಪೂಜೆನ ಮಾಡಿ ಮುಗಿಸ್ತೀವಿ. ನಾನು ದೇವ್ರ ಸಾಮಾನು ತೊಳೆಯೋದನ್ನ ಯಾವಾಗಿಂದ ಕಲಿತೆ ಅಂತ ಕೇಳೋದಾದ್ರೆ ಅದು ಕೂಡ ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ್ಲೇನೆ, ನಮ್ಮ ಅಮ್ಮ ಜೊತೆ ಇದ್ದಾಗ್ಲೇನೆ. ನಮ್ಮ ಅಜ್ಜಿ ಜೊತೆ ಇದ್ದಾಗ ನಮ್ಮ ಅಜ್ಜಿ ದೇವ್ರ ಸಾಮಾನೆಲ್ಲ ನಮ್ಮ ಕೈಲಿ ಕೊಡ್ತಾ ಇರ್ಲಿಲ್ಲ ತೊಳೆಯೋಕ್ಕೆ. ಯಾಕಂದ್ರೆ ನಮ್ಮ ಅಜ್ಜಿ ಅಂತೂ ಸಿಕ್ಕಾಪಟ್ಟೆ ಕ್ಲೀನ್. ಅವರು ದೇವ್ರ ಸಾಮಾನು ತೊಳಿಬೇಕಾದ್ರೆ ಕೂಡ ಅವ್ರ ಬಾಯಿಗೆ ಬಟ್ಟೆ ಕಟ್ಕೊಂಡೇ ತೊಳೆಯೋರು. ನಾವು ಮಾತಾಡಿದ್ರೆ ಅದ್ರದ್ದು ಎಂಜಿಲ್ ಎಲ್ಲಿ ದೇವ್ರಿಗೆ ಬಿದ್ಬಿಡುತ್ತೆ, ಮಡಿ ಹೋಗಿ ಮೈಲ್ಗೆ ಆಗ್ಬಿಡುತ್ತೆ ಅಂತೆಲ್ಲ. ಅವ್ರು ಅಷ್ಟು ಕ್ಲೀನ್ ಆಗಿದ್ರು. ಆದ್ರೆ ಅಷ್ಟೆಲ್ಲ ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಅಥವಾ ಮಾತಾಡ್ದಿರೆಲ್ಲ ನಾವು ಮಾಡಲ್ಲ, ಅಷ್ಟೊಂದೆಲ್ಲ ಪಾಲ್ಸಲ್ಲ. ಅದೆಲ್ಲ ತುಂಬಾ ಕಷ್ಟ ಮಾತಾಡ್ದಿರೋ ಒಂದ್ ಕೆಲ್ಸ ಮಾಡೋದು. ಸೊ ನಮ್ ಕೈಲಿ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಕ್ಲೀನ್ ಆಗಿ ನಾವು ಮಾಡ್ತೀವಿ. ಈ ದೇವ್ರ ಸಾಮಾನು ತೊಳೆಯೋದು ಕೂಡ ಅಷ್ಟೇ, ನಾನು ನಮ್ಮ ಅಮ್ಮ ಮನೇಲಿ ಇದ್ದಾಗಲೇ ಕಲ್ತಿರೋದು. ಎವ್ರಿ ಸಂಡೇ ನಾವು ನಮಗೆ ಅಥವಾ ನನಗೆ, ಅವಾಗ ನನ್ನ ತಂಗಿ ಚಿಕ್ಕವಳಿದ್ದು, ನನಗೆ ಇದೊಂದು ರೆಸ್ಪಾನ್ಸಿಬಿಲಿಟಿ ತರ ಕೊಟ್ಟಿದ್ರು ನಾವು ಮಮ್ಮಿ. ದಿನ ಬೆಳಗ್ಗೆ ಅಂದ್ರೆ ಸಂಡೇ ಎದ್ದ ತಕ್ಷಣ ನಾವು ನೀಟಾಗಿ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ದೇವ್ರ ಸಾಮಾನು ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ಬೇಕಿತ್ತು. ಅದು ಸಂಡೇ ರೂಟೀನ್.
ಅದಾದ್ಮೇಲೆನೆ ನಾವು ಓದ್ಕೊಳ್ಳೋದು ಅಥವಾ ಹೋಮ್ ವರ್ಕ್ಸ್ ಏನೇ ಇದ್ರು ಅವಾಗೆಲ್ಲ ನಾನು ಟ್ಯೂಷನ್ಗೆಲ್ಲ ಏನು ಹೋಗ್ತಾನೆ ಇರಲಿಲ್ಲ. ನಮ್ಮ ಮಮ್ಮಿನೇ ಸ್ಕೂಲಿಂದ ಬಂದಿದ ತಕ್ಷಣ ಕೂರಿಸ್ಕೊಂಡು ಹೋಮ್ ವರ್ಕ್ಸ್ ಅಥವಾ ಟೆಸ್ಟ್ಗೆ ಏನೆಲ್ಲ ಇತ್ತು ಅದೆಲ್ಲ ಪ್ರಿಪೇರ್ ಮಾಡಿಸೋರು. ಆಮೇಲೆ ನಮ್ಮ ಪಪ್ಪ ಕೂಡ ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ಪ್ರತಿಯೊಂದರಲ್ಲೂ ಪಪ್ಪನ ಹೆಲ್ಪ್ ಮಾಡೋರು. ಸೊ ಈ ದೇವ್ರ ಸಾಮಾನು ತೊಳೆಯೋದು ಅದೆಲ್ಲ ನನಗೆ ನನ್ನ ಅಜ್ಜಿ ಮಾಡೋದನ್ನೇ ನೋಡಿದ್ದೀನಿ ಆ್ಯಂಡ್ ನಮ್ಮ ಅಮ್ಮನಿಂದ ಕಲ್ತಿದ್ದೀನಿ. ಇವತ್ತು ನಾನು ಆಲ್ಮೋಸ್ಟ್ ಮನೆ ಕೆಲಸ ಅಡುಗೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತಾ ಬಂತು. ಅವಾಗ ನನಗೇನು ಅಷ್ಟಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಇವಾಗ ನನಗೆ ಯಾರಾದರೂ ಬಂದು ಒಂದು 10 ಜನ 15 ಜನಕ್ಕೆ ಅಡುಗೆ ಮಾಡ್ಬೇಕಂತಂದ್ರೆ ನಾನು ಮಾಡ್ತೀನಿ. ಇದು ಯಾಕೆ ಹೇಳಿದೆ ಅಂತಂದರೆ, ಅಯ್ಯೋ ನಾನು ಇಷ್ಟೆಲ್ಲ ಓದ್ಬಿಟ್ಟು ನಾನು ಯಾಕೆ ಅಡುಗೆ ಮಾಡಬೇಕು ಅಂತನೋ, ಅಥವಾ ಕೆಲ್ಸಕ್ಕೆ ಹೋಗಿ ಬರ್ತಾ ಇರೋರು ನಾನು ಕೆಲಸ ಮಾಡ್ಕೊಂಡು ಬರಲ್ವಾ, ನಾನು ಯಾಕೆ ಮನೇಲಿ ಕೆಲಸ ಮಾಡಬೇಕು ಅಂತನೋ ಇದೆಲ್ಲ ಹೇಳೋ ಬದಲು ಸೊ ದಟ್ ನಾವೇ ಒಂದು ಇಂಟ್ರೆಸ್ಟಿಂದ ಯಾವುದೇ ಕೆಲಸ ಆಗಲಿ ಕಲಿತಾಗ ಇವತ್ತಿಗಲ್ದೆ ಹೋದ್ರೂ ಮುಂದೊಂದು ದಿನ ನಮಗೆ, ಇವಾಗ ಅಡುಗೆ ವಿಚಾರನ ತಗೊಳ್ಳೋಣ, ನಾನು ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದೀನಿ ಅದರಿಂದ ನಾನು ದುಡಿಬೋದು ಅನ್ನೋದಿದ್ರೆ ನಾಳೆ ಒಂದಿನ ನಾನು ಅಲ್ಲೆಲ್ಲೋ ಹೋಗಿ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡೋ ಬದಲು ನಾನೇ ಓನಾಗಿ ಹೋಟೆಲ್ ಹಾಕ್ಕೊಂಡು ಆರಾಮಾಗಿ ನಾನೇ ಒಂದು ಬಿಸ್ನೆಸ್ ಶುರು ಮಾಡ್ಬೋದಲ್ಲ, ಹೋಟೆಲ್ ಬಿಸ್ನೆಸ್. ಸೊ ಅದನ್ನೇ ಹೇಳೋದು, ಯಾವ ಕಲಿಕೆನೂ ಕೂಡ ವೇಸ್ಟ್ ಆಗಲ್ಲ. ಸೊ ಹೆಣ್ಮಕ್ಳೇ ಆಗಿರ್ಲಿ ಗಂಡು ಮಕ್ಕಳೇ ಆಗಿರ್ಲಿ ವಿಚಾರಗಳ ಮೇಲೆ ಇಂಟ್ರೆಸ್ಟ್ ಇಟ್ಟು ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊಳ್ಳಿ. ಓದೋದನ್ನು ಅಷ್ಟೇ ಹೊಸದನ್ನ ಓದಕ್ಕೆ ಟ್ರೈ ಮಾಡಿ, ಕಲ್ತ್ಕೊಳಕ್ ಟ್ರೈ ಮಾಡಿ. ಲ್ಯಾಂಗ್ವೇಜಸ್, ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಅನ್ನೋದೇನಿದೆ ಅದನ್ನ ಹೊರತುಪಡಿಸಿ ಬೇರೆ ಲ್ಯಾಂಗ್ವೇಜಸ್ನ ಕಲ್ತ್ಕೊಳ್ಳೋಕ್ಕೂ ಟ್ರೈ ಮಾಡಿ. ನಿಮ್ಮ ಸ್ಕಿಲ್ಸ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸ್ಕಿಲ್ ಇಲ್ಲ ಅಂತ ಅಂದ್ರೆ ಮನುಷ್ಯ ಬೆಳವಣಿಗೆ ಕಷ್ಟ. ಯಾವ್ದಾದ್ರು ಒಂದು ನಮಗೆ ಅಂತಾನೆ ಒಂದು ಯುನೀಕ್ ಸ್ಕಿಲ್ ಅನ್ನೋದು ನಮ್ಗೆ ಇರಬೇಕು. ನಾವಿವಾಗ ಒಂದು ಡಿಗ್ರಿ ತಗೊಂಡು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಅವ್ರು ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಇಂದ ನಮ್ಗೆ ಕೆಲಸ ಕೊಡಲ್ಲ. ಅವ್ರು ನಮ್ಮಲ್ಲಿರೋ ಸ್ಕಿಲ್ಸ್ನ ನೋಡ್ತಾರೆ. ನಮಗೆ ಸ್ಕಿಲ್ಸೇ ಇಲ್ಲ ಅಂತ ಅಂದಾಗ ನಮ್ಮನ್ನ ದೊಡ್ಡ ಕಂಪನಿಯಲ್ಲಿ ಹೈಯರೇ ಮಾಡ್ಕೊಳ್ಳಲ್ಲ. ಸೊ ದಟ್ ಓದ್ತಾ ಇರೋ ಮಕ್ಕಳಾಗಿರ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಡಿಗ್ರಿನ ಜೊತೆಲಿ ಇಟ್ಕೊಂಡು ಯಾವುದಾದ್ರೂ ಸ್ಕಿಲ್ಸ್ನ ಕಲ್ತ್ಕೊಳ್ತಾ ಹೋಗಿ. ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮುಂದೆ ಜೀವನದಲ್ಲಿ. ಸೊ ನನಗೆ ಈ ದೇವ್ರ ಪೂಜೆ ಅಥವಾ ದೇವ್ರ ಸಾಮಾನು ತೊಳೆಯೋದು ಆ್ಯಂಡ್ ನಮ್ಮನೇಲಿ ದಿನ ಪೂಜೆ ಮಾಡೇ ಮಾಡ್ತೀವಿ ನಾವು ಪೀರಿಯಡ್ಸ್ ಆಗಿರೋ ದಿನ ಬಿಟ್ಟು ಮಿಕ್ಕಿದಂತೆ ಎಲ್ಲ ಮಾಡೇ ಮಾಡ್ತೀವಿ. ಆದರೆ ನಮ್ಮನೇಲಿ ದಿನ ಪೂಜೆ ಆಗೇ ಆಗುತ್ತೆ. ಇವಾಗ ನಾನು ಪೀರಿಯಡ್ಸ್ ಆಗಿದ್ದ ದಿನ ಆಗಿರೋ ಟೈಮಲ್ಲಿ ನನ್ನ ತಂಗಿ ಮಾಡುವಂಥದ್ದು, ಅವ್ರ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ನಾನು ಮಾಡುವಂಥದ್ದು, ಇಲ್ಲ ಇಬ್ಬರು ಅಟ್ ಟೈಮ್ ಆದ್ವಿ ಅಂತಂದರೆ ಒಂದು 5 days ನಮ್ಮ ಮಮ್ಮಿ ಮಾಡ್ತಾರೆ. ಈ ಥರ ನಮ್ಮ ಮನೇಲಿ ದಿನ ಪೂಜೆ ಆಗೇ ಆಗುತ್ತೆ. ನಂಗೆ ಯಾವತ್ತೂ ಅನ್ಸಲ್ಲ ದಿನ ಯಾಕೆ ಪೂಜೆ ಮಾಡಬೇಕು, ಅಂದರೆ ಬೇಸರ ತೋರಿಸ್ಕೊಳ್ಳೋದಾಗಿರ್ಬಹುದು, ದಿನ ಮಾಡ್ಬೇಕಾ, ಅದೆಲ್ಲ ನಂಗೆ ಅನಿಸೇ ಇಲ್ಲ. ನನಗೆ ಒಂಥರ ದೇವ್ರ ಕೆಲಸ ಅನ್ನೋಕ್ಕಿಂತ ದೇವ್ರಿಗೆ ಮಾಡ್ತಾ ಇರೋ ಸೇವೆ ಅಂತ ನನ್ನ ಭಾವನೆ. ನೀವು ಕೂಡ ಅಷ್ಟೇ ದೇವ್ರ ಮನೆ ಅಥವಾ ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ದೇವ್ರ ಸಾಮಾನು ತೊಳೆಯೋದು, ದೇವ್ರ ಪೂಜೆ ಮಾಡೋದು, ಇದನ್ನೆಲ್ಲ ದೇವ್ರ ಸೇವೆ ಅನ್ಕೊಳ್ತಾ ಮಾಡಿ. ದೇವ್ರ ಹತ್ರ ಮಾತಾಡಿ, ಅವರು ಫಿಸಿಕಲಿ ನಮ್ಮ ಜೊತೆ ಮಾತಾಡದೇ ಇರಬಹುದು, ಬಟ್ ನಾವೇನೋ ಒಂದು ಪ್ರಶ್ನೆ ಕೇಳಿದಾಗ ಅಥವಾ ನಮ್ಮ ಹತ್ರ ಏನೋ ಒಂದು ದುಃಖ ನಾವು ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರು ನಮ್ಗೆ ರಿಯಾಕ್ಟ್ ಮಾಡೇ ಮಾಡ್ತಾರೆ. ಅದು ಆ್ಯಕ್ಷನ್ನಲ್ಲಿ ಇರುತ್ತೆ ಅವ್ರು ನಮ್ಗೆ ರಿಯಾಕ್ಟ್ ಮಾಡುವಂಥದ್ದು. ನನಗೆ ಏನು ಅನ್ಸುತ್ತೆ ಅಂತಂದರೆ, ಯಾವುದೋ ಒಂದು ಕಷ್ಟನೇ ಆಗಲಿ ಅಥವಾ ಯಾವುದೋ ಒಂದು ಖುಷಿ ವಿಚಾರನೇ ಆಗಲಿ, ನಮ್ಮ ಜೊತೆ ಇರೋ ಮನುಷ್ಯರಿಗೆ ನಮ್ಮವರು ಅಂತ ಯಾರು ಇರ್ತಾರೆ ಓಕೆ ಫೈನ್ ಅವ್ರ ಹತ್ರ ಹೇಳ್ಕೊಳ್ಳೋಣ. ಬಟ್ ಯಾರೋ ವ್ಯಕ್ತಿಯಲ್ಲಿ ನಾವು ನಮ್ಮ ಕಷ್ಟನ ಹೇಳೋದು ಅಥವಾ ನಮ್ಮ ಖುಷಿನ ಹೇಳ್ಕೊಳ್ಳೋದು ಇದನ್ನ ಆದಷ್ಟು ಕಡಿಮೆ ಮಾಡ್ಕೊಬೇಕು ಅನ್ನೋದು ನನ್ನ ನಂಬಿಕೆ. ಯಾಕಂತಂದರೆ ನಮ್ಮ ಖುಷಿ ನೋಡಿ ಎಲ್ಲರೂ ಖುಷಿ ಪಡಲ್ಲ. ಎಷ್ಟೊಂದು ಜನ ಅಸೂಯೆ ಪಡೋರು ಇರ್ತಾರೆ. ನಮ್ಮ ಕಷ್ಟನ ನೋಡಿ ಎಲ್ಲರೂ ನಮ್ಮ ಕಷ್ಟಕ್ಕೆ ಮರುಗ್ತಾರೆ ಅನ್ನೋದು ಸುಳ್ಳಾಗುತ್ತೆ. ನಮ್ಮ ಕಷ್ಟ ಎಷ್ಟೊಂದು ಜನಕ್ಕೆ ಖುಷಿ ಕೊಡುವಂಥದ್ದಾಗಿರುತ್ತೆ. ಅದಕ್ಕೆ ಇನ್ನೊಬ್ರ ಹತ್ರ ಕಷ್ಟನೂ ಹೇಳ್ಕೊಳ್ಳೋದು ಬೇಡ, ನಮ್ಮ ಖುಷಿ ವಿಚಾರನೂ ಹೇಳ್ಕೊಳ್ಳೋದು ಬೇಡ. ಆ ಥರ ಏನಾದರೂ ಇತ್ತು ಅಂತಂದರೆ ನಾವು ದೇವ್ರ ಮೊರೆ ಹೋಗೋಣ.
ದೇವ್ರ ಹತ್ರನೇ ನಮ್ ಕಷ್ಟ, ನಮ್ ಖುಷಿ ಏನಿದೆ ಅದನ್ನ ಹೇಳ್ಕೊಳ್ಳೋಣ. ಸೊ ಆದಷ್ಟು ಮನುಷ್ಯರನ್ನ ನಂಬೋದು ಬಿಟ್ಟು ದೇವ್ರನ್ನ ನಂಬಿ, ದೇವರಲ್ಲಿ ನಂಬಿಕೆ ಇಡಿ. ನಾವು ಅನ್ಕೊಳ್ಳೋದು ಅಥವಾ ಕೇಳ್ಕೊಳ್ಳೋದು ತಕ್ಷಣಕ್ಕೆ ಆಗದೆ ಇರೋದು ಸರಿಯಾದ ಟೈಮಲ್ಲಿ ನಮಗೆ ಸಿಗುತ್ತೆ. ಆ ವಿಷಯ ಎಲ್ಲ ಫುಲ್ಫಿಲ್ ಆಗೇ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಆಲ್ರೆಡಿ ಮಧ್ಯಾಹ್ನ ಆಗಿದೆ. ನಾವು ಬೆಳಗ್ಗೆಯಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ಅಂಡ್ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದ್ಬಿಟ್ಟು ರೈಸ್ ಮತ್ತೆ ಮಂಗರ್ಬಳ್ಳಿ ಚಟ್ನಿ ಮಾಡ್ಕೊಂಡಿದೀವಿ. ನಮ್ಮನೇಲಿ ಇದು ಇವತ್ತೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ನಾವ್ ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ನಮ್ಮ ಮಮ್ಮಿ ಎಲ್ಲ ಟ್ರೈ ಮಾಡಿ ತಿಂದಿದ್ದಾರೆ. ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರಂತೆ ಅವ್ರ ಮನೇಲಿ. ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅಂಡ್ ಇದು ಆಯುರ್ವೇದಿಕ್ ಮೆಡಿಸಿನಲ್ ಹರ್ಬ್ ಅಂತಾನು ಕರೀತಾರೆ. ಅದ್ರದ್ದು ಏನೇನ್ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಮ್ ವ್ಲಾಗ್ಸ್ ನೆಲ್ಲ ನೋಡ್ತಾ ಇದ್ದೀರಾ, ಹಾಗೆ ತುಂಬಾ ಸಬ್ಸ್ಕ್ರೈಬರು ಆಗ್ತಾ ಇದ್ದೀರಾ. ಹಾಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿ. ಇದು ಏನಿಲ್ಲ, ಜನರಲ್ ಆಗಿ ಹೇಳ್ತೀನಿ. ನಾನೇನ್ ತಿಳ್ಕೊಂಡಿದೀನಿ ಅದಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇದು ಮಂಗರ್ಬಳ್ಳಿ ಅಂತ ಹೇಳಿ, ಇದರಲ್ಲಿ ಚಟ್ನಿ ಮಾಡ್ತಾರೆ, ಮತ್ತೆ ಅದ್ರ ಕಾಂಡ ತೆಗೆದ್ಬಿಟ್ಟು ಸಾಂಬಾರ್ ಎಲ್ಲ ಮಾಡ್ತಾರೆ. ಇದು ಏನಕ್ಕೆ ಯೂಸಸ್ ಆಗತ್ತೆ ಅಂತಂದ್ರೆ, ಮೂಳೆ ಮುರಿದೋಗಿರುತ್ತಲ್ವಾ, ಮೂಳೆ ಏನಾದ್ರೂ ಬ್ರೋಕ್ ಆಗಿತ್ತು ಅಂದ್ರೆ ಅದ್ ಬೇಗ ಕುಡ್ಕೊಂಡ್ಲಿನ ಸಲುವಾಗಿ ಚಟ್ನಿ ಮಾಡ್ತಾರೆ. ಮತ್ತೆ ಅದನ್ನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ತಾರೆ. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ಡೈಜೆಷನ್ ಆಗ್ಲಿಲ್ಲ ಅಂದ್ರೆ ಅವಾಗ ಚಟ್ನಿ ರೂಪದಲ್ಲಿ ಮಾಡ್ಕೊಂಡು ತಿನ್ಬೋದು. ಮತ್ತೆ ಇನ್ನೊಂದು ಸಾಂಬಾರ್ ಕೂಡ ಮಾಡ್ಬೋದು. ತೂಕ ವೆಯ್ಟ್ ಲಾಸ್ ಏನಾದ್ರೂ ಆಗ್ಬೇಕು ಅಂತಂದ್ರೆ ಇದು ತುಂಬಾ ಯೂಸ್ಫುಲ್ ಆಗಿದೆ. ಮನೆ ಹತ್ರ ಒಂದ್ ಹಾಕೊಂಡ್ರೆ ಸಾಕು, ಅದ್ ಬಳ್ಳಿ ತರ ಹಪ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಬೇಕಂದ್ರೆ ಅವಾಗ ನಾವು ತಗೊಂಡು ಅದನ್ನ ಚಟ್ನಿ ಮಾಡ್ಕೊಂಡ್ರೆ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಆಯುರ್ವೇದಿಕ್ ಮೆಡಿಸನ್ಸ್. ನಮ್ ತಾಯಿ ಇದ್ದಾಗ ಅವಾಗ ಮಾಡ್ತಾ ಇದ್ದಿದ್ದು. ಈಗ ರೀಸೆಂಟ್ ಆಗಿ ಇವತ್ತು ಬೆಳಿಗ್ಗೆ ತಗೊಂಡಿದ್ ನಾನು ಅದನ್ನ. ಸೊ ನನ್ ಮಗಳು ಮಾಡಿದಾಳೆ, ಅದು ಹೇಗಿತ್ತು ಅಂತ ಅವಳೇ ತಿಂದು ಹೇಳ್ತಾಳೆ ನಿಮ್ಗೆ. ಥ್ಯಾಂಕ್ ಯು.
ಚಟ್ನಿ ಮಾಡ್ಕೊಂಡು ನಾವು ರೈಸ್ಗೆ ಹಾಗೆ ರೊಟ್ಟಿ ಜೊತೆಗೂ ಕೂಡ ತಿನ್ಬಹುದು. ಈ ತರ ಚಟ್ನಿ ಮಾಡ್ಕೊಂಡು ನಾವು ರೈಸ್, ಚಪಾತಿ, ರೊಟ್ಟಿ ಅಂಡ್ ಈ ತರ ಚಟ್ನಿ ಮಾಡ್ಕೊಂಡು ನಾವು ರೈಸ್, ಚಪಾತಿ, ಮುದ್ದೆ ಹಾಗೆ ರೊಟ್ಟಿಗೂ ಕೂಡ ತಿನ್ಬಹುದಂತೆ. ನಂಗೆ ಗೊತ್ತಿಲ್ಲ, ನಾವ್ ಇವತ್ತು ರೈಸ್ ಜೊತೆ ಟೇಸ್ಟ್ ಮಾಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿದೆ. ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಅಂದ್ರೂ ಕೂಡ ಎಲ್ಲಾರು ತಿನ್ಲೇಬೇಕು ಅಂಡ್ ನಾವು ಕೂಡ ತಿಂತಾ ಇದೀವಿ. ನೀವು ಕೂಡ ಟ್ರೈ ಮಾಡಿ. ಇದು ನಿಮ್ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಅಲ್ಲಿ ಹೇಳಿ, ಏನಂತ ಕರೀತೀರಾ ಅಂತ ಅನ್ಬಿಟ್ಟು. ಅಂಡ್ ನೀವು ಕೂಡ ಟ್ರೈ ಮಾಡಿದೀರಾ? ಟ್ರೈ ಮಾಡಿಲ್ಲ ಅಂತಂದ್ರೆ ಇವಾಗ ಇದು ಮಾರ್ಕೆಟ್ಸ್ ಅಲ್ಲೆಲ್ಲ ಅವೈಲಬಲ್ ಇದೆ. ಅಂದ್ರೆ ಲೈಕ್ ಲೋಕಲ್ ಮಾರ್ಕೆಟ್ ಅಂತ ಏನ್ ಅಂತೀವಿ ಅಲ್ಲೆಲ್ಲ ಸಿಗುತ್ತೆ. ಇದು ನಮ್ಗೆ ಲೋಕಲ್ ಮಾರ್ಕೆಟ್ ವೆಂಡರ್ ಇಂದಾನೆ ಸಿಕ್ಕಿದ್ದು. ಇಲ್ಲಿ ರೋಡ್ ಮೇಲೆಲ್ಲ ಬರ್ತಾರಲ್ಲ ತರಕಾರಿ ಮಾಡ್ಕೊಂಡು, ಅವ್ರ ಹತ್ರ ಇಂದಾನೆ ಇದನ್ನ ನಾವ್ ಇಸ್ಕೊಂಡಿರೋದು. ಸೊ ದಯವಿಟ್ಟು ಹರ್ಬಲ್ ಅಥವಾ ಆಯುರ್ವೇದಿಕ್ ಗಿಡಗಳೇನಿರುತ್ತೆ ಅದನ್ನ ಜಾಸ್ತಿ ತಿನ್ನಕ್ಕೆ ಟ್ರೈ ಮಾಡಿ. ಊಟದ ಜೊತೆ ಅದನ್ನ ಏನಾದ್ರು ಸಾಂಬಾರ್, ಚಟ್ನಿ ಈ ತರ ಎಲ್ಲ ಮಾಡ್ಕೊಂಡು ತಿನ್ನಕ್ ಟ್ರೈ ಮಾಡಿ. ಹೆಲ್ತ್ ನ ಕಾಪಾಡ್ಕೊಳ್ಳಿ. ಸೊ ಇದೇ ಇವತ್ತಿನ ಮಧ್ಯಾಹ್ನದ ಊಟ. ಥ್ಯಾಂಕ್ ಯು.